Hi guys, welcome to my YouTube channel. Today we are going to learn about t-test. So t-test ಅಲ್ಲಿ ಫಸ್ಟ್ t-test ನ ಕಾಯಿನ್ ಮಾಡಿದ್ದು ಬಂದು ವಿಲಿಯಂ ಸಾಲೆ ಗಾಸೆಟ್ ಫಸ್ಟ್ ಡಿಸ್ಕ್ರೈಬ್ಡ್ t-test in 1908 while he was working in brewery. ಸೊ ಈ ಆರ್ಟಿಕಲ್ನ ಪಬ್ಲಿಷ್ ಮಾಡೋದು ಅಂಡರ್ ದ ಪೆನ್ ನೇಮ್ ಆಫ್ ಸ್ಟೂಡೆಂಟ್. ಸೊ ದಿಸ್ t-test is also known as student test. It is a statistical hypothesis test, determines the difference between ಇದು ಏನು ಡಿಟರ್ಮೈನ್ ಮಾಡುತ್ತೆ, ಏನು ಹೇಳುತ್ತೆ ಟಿ ಟೆಸ್ಟ್ ಕಂಡಿಡಿದಾಗ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೂ ಗ್ರೂಪ್ಸ್, ಆ ಟೂ ಗ್ರೂಪ್ಸಲ್ಲಿರುವ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್ನ ಹೇಳುತ್ತೆ. ಹಾಗೆ ರೇಷಿಯೋ ತಗೊಂಡು ಕ್ವಾಂಟಿಫೈ ಮಾಡಿ ಅದರಲ್ಲಿರುವ ಮೀನ್ ಡಿಫ್ರೆನ್ಸ್ನ ಕೂಡ ಹೇಳುತ್ತೆ. ಹೇಗೆ ಹೇಳುತ್ತೆ ಅಂದರೆ ಟೇಕಿಂಗ್ ದ ಕನ್ಸಿಡರಿಂಗ್ ದ ವೇರಿಯನ್ಸ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಗ್ರೂಪ್ಸ್. ಸೊ ಹೀಗೆ ಅದು ಟಿ ಟೆಸ್ಟ್ ಮೂಲಕ ಹೇಳುತ್ತೆ. ಸೊ ಟಿ ಟೆಸ್ಟ್ ಈಸ್ ಆಫ್ಟನ್ ಯೂಸ್ಡ್ ಆಸ್ ಡೇಟಾ ಸೆಟ್. ಸೊ ಫ್ರಮ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟಿ ಟೆಸ್ಟ್ ಹ್ಯಾಸ್ ಬೀನ್ ಯೂಸ್ಡ್. ಟಿ ಟೆಸ್ಟ್ನ ನಾವು ಡೇಟಾ ಸೆಟ್ ಆಗಿ ಯೂಸ್ ಮಾಡ್ಬೋದು ಇನ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಬಟ್ ಅನ್ನೋನ್ ವೇರಿಯನ್ಸಿಂದ ಸಚ್ ಡಿಸ್ಟ್ರಿಬ್ಯೂಷನ್ಸ್ ಆರ್ ಡೇಟಾ ಫ್ರಮ್ ಫ್ಲಿಪ್ಪಿಂಗ್ ಕಾಯಿನ್ಸ್ 100 times. ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಟಿ ಟೆಸ್ಟು ಹೆಚ್ಚಾಗಿ ಬಳಸಲಾಗುತ್ತಿದೆ, ಆದರೆ ನಾಣ್ಯವನ್ನು 100 ಬಾರಿ ಫ್ಲಿಪ್ ಮಾಡುವ ಡೇಟಾದಂತಹ ಅಜ್ಞಾತ ವ್ಯತ್ಯಾಸಗಳನ್ನು ಹೊಂದಿರುತ್ತದೆ ಅಂತ ಕೂಡ. ಸೊ ದಿಸ್ ಟಿ ಟೆಸ್ಟ್ ಕ್ಯಾನ್ ಬಿ used in few different ways. First one is one sample t-test, that is a comparison between a single group ಇರುತ್ತೆ, ಅದರಲ್ಲಿರುವ known values to the known values. Compare the single group to the known values. This is called as one sample t-test. Second one was independent sample t-test. So comparison between two groups to each other is called as independent two sample t-test. And third one is paired or dependent sample t-test. This here the compared paired measurements to see if there is significant difference are there or not. So ಇಲ್ಲಿ paired ಮತ್ತು dependent sample t-test ಅಲ್ಲಿ comparison between the paired measurements ಮಾಡಿಕೊಂಡು ಅದರಲ್ಲಿರುವ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ನ ಕಂಡುಹಿಡಿತಾರೆ. ಸೊ ಇನ್ ಟಿ ಟೆಸ್ಟ್ ದ ನಲ್ ಹೈಪೋಥೆಸಿಸ್ that difference in group means 0, that is H0. So alternative hypothesis is the difference is different from 0, that we take as H1. So the test uses a T static. So test ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟಿ ಸ್ಟ್ಯಾಟಿಸ್ಟಿಕ್, ಟಿ ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸಲ್ಲಿ, ಹಾಗೆ ಡಿಗ್ರಿ ಆಫ್ ಫ್ರೀಡಮ್ ಕೂಡ ಕಂಡುಹಿಡಿತಾರೆ ಟು ಡಿಟರ್ಮೈನ್ ದ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್. ಸೊ ಟಿ ಸ್ಟ್ಯಾಟಿಸ್ಟಿಕ್ಸ್, ಟಿ ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂ, ಡಿಗ್ರಿ ಆಫ್ ಫ್ರೀಡಮ್ನ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್ನ ಕಂಡುಹಿಡಿಯೋಕ್ಕೆ ಟಿ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಟಿ ಟೆಸ್ಟ್ ಕ್ಯಾನ್ ಆಲ್ಸೋ ಇಂಡಿಕೇಟೆಡ್ ದ ಪ್ರಾಬಬಿಲಿಟಿ ದಟ್ ಈಸ್ ಡಿಫ್ರೆಂಟ್ ಫೌಂಡ್ ಡ್ಯೂ ಟು ಚಾನ್ಸ್. ಆದರೂ ಆಗ್ಬೋದು, ಆಗದಿರೋನೂ ಇರ್ಬೋದು, ಅದರಲ್ಲಿ ಏನು ಡಿಫ್ರೆನ್ಸ್ ಆಫ್ ಚಾನ್ಸ್ ಬರುತ್ತೆ ಅನ್ನೋದು ಕೂಡ ಟಿ ಟೆಸ್ಟಲ್ಲಿ ಹೇಳ್ತಾರೆ. ಸೊ ಫರ್ದರ್ ಕ್ಲಾಸಸಲ್ಲಿ ನಾನು ಟಿ ಟೆಸ್ಟ್ ಪ್ರಾಬ್ಲಮ್ಸ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.